ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೆಂಕಟರಮಣ ಅವರ ಸಾವಿಗೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಕಾರಣ ಅನ್ನೋ ಪ್ರಶ್ನೆಯನ್ನ ಅತ್ಯಗತ್ಯವಾಗಿ ನಾವು ಮಾಡಬೇಕಾಗಿದೆ. ಎಲ್ಲೆಲ್ಲಿ ಯಾರ್ಯಾರು ಎಡವಟ್ಟು ಮಾಡಿದ್ರು ಅಂತ ಸರಿಯಾದ ಟೈಮ್ಗೆ ಚಿಕಿತ್ಸೆ ಸಿಕ್ಕಿದಿದ್ರೆ, ಸಾರ್ವಜನಿಕರ ನೆರವು ಸಿಕ್ಕಿದಿದ್ರೆ ಅವ್ರು ಉಳಿತಾ ಇದ್ರು. 1.5 ವರ್ಷದ ಮಗಳು, 5 ವರ್ಷದ ಮಗ ತಂದೆ ಇಲ್ಲದೆ ಕೊರಗಬೇಕಾದ ಸ್ಥಿತಿ ಕಂಡ್ರಿ. ವೆಂಕಟರಮಣ ಅವರನ್ನ ಕಳ್ಕೊಂಡು ಅವರ ಹೆಂಡತಿ ಮತ್ತು ಮಕ್ಕಳ ಗೋಳಾಟ ನೋಡೋಕ್ಕಾಗ್ತಾ ಇಲ್ಲ. ಗಂಡಗೆ ಎದೆನೋ ಬಂದಿತ್ತು ಮನೆಯಲ್ಲೇ 3:30ಗೆ. ಅದಾದಮೇಲೆ ವಾಮಿಟ್ ಮಾಡಿದ್ರು. ವಾಮಿಟ್ ಮಾಡಿದ ತಕ್ಷಣ ನಮ್ಗೆ ಭಯ ಆಗ್ಬಿಡ್ತು, ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ. ಅದಾದಮೇಲೆ ಅವರೇ ನಮ್ಮ ಗಂಡನೇ ಗಾಡಿ ಎತ್ಕೊಂಡು ಆಚೆ ಇದ್ದರು. ನಾನು ಒಬ್ಬನೇ ಹೋಗ್ತೀನಿ ಅಂತ. ನಾನು ಅಲ್ಕೊಂಡು ನೀನು ಒಬ್ಬನೇ ಹೋಗಬೇಡ, ನಾನು ಬರ್ತೀನಿ ಅಂತ ಹಿಂದೆನೇ ಹೋದೆ. ಫಸ್ಟ್ ಉದ್ಭವ ಹಾಸ್ಪಿಟ್ಲ್ಗೆ ಹೋದರೆ ಅವರು ಡಾಕ್ಟ್ರ್ ಇದ್ದಿಲ್ಲ ಅಂತ ಹೇಳಿದರು. ಅದಾದಮೇಲೆ ರೀಲೈಫ್ ಹಾಸ್ಪಿಟ್ಲ್ಗೆ ಹೋಗಂದ್ರು. ಅಲ್ಲಿ ಹೋದ್ರಿ, ನಾವು ECG ತೊಗೊಂಡ್ವಿ. ECG ತೊಗೊಂಡು ಅವರು ಸರ್ ನೀವು ಜಯದೇವಕ್ಕೆ ಹೋಗಿ ಅಂದರು. ನಾವು ಇದು ಮಾತ್ರೆ ಕೇಳಿದ್ರಿ, ಅವರು ಕೊಡಲ್ಲ ಅಂದರು. ನೀವು ಜಯದೇವ ಹಾಸ್ಪಿಟ್ಲ್ಗೆ ಹೋಗಿ ಅಂದರು. ಏನು ಆ್ಯಂಬುಲೆನ್ಸ್ ಏನು ಹೆಲ್ಪ್ ಮಾಡಿಲ್ಲ, ಅವರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕೆ ನಾವು ಗಾಬರಿಯಿಂದ ನಾವು ಭಯ ಪಡ್ಕೊಂಡು ನಾವು ಹೋಗ್ತಾ ಇದ್ವಿ ಗಾಡಿಯಲ್ಲಿ, ಟೂ ವೀಲರಲ್ಲಿ ಹೋಗ್ತಾ ಇದ್ವಿ. ಅವರು ತುಂಬ ಎದೆನೋವು ಬಂದು ಬಿದ್ದೋಗ್ಬಿಟ್ರು. ಬಿದ್ದೋಗಿದ ತಕ್ಷಣ ಹಂಗೆ ನಾವು ಎಲ್ಲ ಜನವೂ ಹೆಲ್ಪ್ ಮಾಡ್ತಾಯಿದ್ವಿ, ಯಾರೂ ಹೆಲ್ಪ್ ಮಾಡಿಲ್ಲ. ಅವ್ರು ಹೆಲ್ಪ್ ಮಾಡಿದರೆ ಎಷ್ಟೊತ್ತು ಬದುಕ್ತಾಯಿದ್ರು. ಹಾಗೆ ನಮ್ಮ ಅತ್ತಿಗೆ ಬಂದು ಯಾವುದೋ ಕ್ಯಾಬ್ ಡ್ರೈವರ್ ಅವ್ರು ಬಂದು ದಯಾನಂದ ಸಾಗರ್ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ECG ತೊಗೊಂಡ್ರು. ಅವ್ರು ಹೇಳ್ಬಿಟ್ರು ಇಲ್ಲ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದರು. ಸರ್ ಒಂದು 10 ನಿಮಿಷ ಯಾರೂ ಬಂದಿಲ್ಲ ಸರ್. 10 ನಿಮಿಷ ಇದ್ರೂ ಎಲ್ಲರೂ ಕಾಲು ಮುಗಿತೀನಿ, ಕೈ ಮುಗಿತೀನಿ, ಯಾರೂ ಬಂದು ಹೆಲ್ಪ್ ಮಾಡಿಲ್ಲ ಸರ್. ಅದಾದಮೇಲೆ ನಮ್ಮ ಅತ್ತಿಗೆ ಬಂದು ಅವ್ರ ಕಾಲು ಮುಗಿದ್ಮೇಲೆ ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಬಂದು ಕರ್ಕೊಂಡೋದ್ರು ದಯಾನಂದ ಸಾಗರ್ ಯಾರಷ್ಟು ಹಾಸ್ಪಿಟ್ಲ್ ಕರ್ಕೊಂಡೋದ್ರು ಸರ್. ಹೌದು ಸರ್, ಎದೆ ನೋವು ಇಟ್ಕೊಂಡು ಬಿದ್ದೋಗ್ಬಿಟ್ರು. ಆ್ಯಕ್ಚುಲಿ ಅವ್ರು ಇದ್ದರು. ಆಮೇಲೆ ಅವಾಗ ಬಂದು ಯಾರೋ ಬಂದು ಸಹಾಯ ಮಾಡಿದರೆ ಅವ್ರು ಬದುಕ್ತಾಯಿದ್ರು. ಯಾರೂ ಬಂದು ಮಾಡಿಲ್ಲ. 3:30 ನೋವು ಇತ್ತು ಸರ್. 4 o'clock ನಾವು ಬಿಟ್ವಿ ಮನೆ. 4 o'clock ಬಿಟ್ಟಿದ ತಕ್ಷಣ ಹಾಸ್ಪಿಟ್ಲ್ಗೆ ಹೋದರೆ, ಬಟ್ 4:30ಗೆ ಅಲ್ಲಿ ಅವರು ಈ ಥರ ಆಕ್ಸಿಡೆಂಟ್ ಆಗಿ ಹಾಗೆ ಬಿದ್ದೋಗ್ಬಿಟ್ರು ಸರ್. 4:20ಗೆ ಸರ್. ಯಾರು ನೋಡ್ಕೊಂಡು ಹೋಗ್ತಾರೆ, ಯಾರು ಒಬ್ಬರು ಬಂದು ಹೆಲ್ಪ್ ಮಾಡಿಲ್ಲ. ಹಂಗೂ ಅವರು ಬೇರೆ ಹಂಗೆ ಯಾರೂ ಬಂದಿಲ್ಲ. ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ, ಯಾರು ನೋಡ್ಕೊತಾರೆ ಸರ್? ಈ ಥರ ಎಲ್ಲ ಅವರು ಜನ ಅಲ್ಲ. ಇದು ನನ್ನ ತಮ್ಮ. ಅವನು ಬೆಳಗ್ಗೆ 3:30ಗೆ ವಾಮಿಟ್ ಮಾಡ್ಕೊಂಡಿದ್ದಾನೆ. ಇದು ಅವನಿಗೆ ಪೇಯ್ನ್ ಬಂದು ಏನೋ ವಾಮಿಟ್ ಮಾಡ್ಕೊಂಡಿದ್ದಾನೆ. ಅವ್ರ ತಮ್ಮನ ಹೆಂಡತಿ ಫೋನ್ ಮಾಡಿದ್ಲು 4 o'clockಗೆ ಹಿಂಗಾಗಿದೆ ಅಂತ. ಅಷ್ಟರಲ್ಲಿ ಅವ್ನು ಆಚೆ ಹೋಗ್ಬಿಟ್ಟಿದ್ದ. ನಾನು ಬರೋ ಅಷ್ಟರಲ್ಲಿ ಅವನಿಲ್ಲ. ಅವರು ಫಸ್ಟ್ ಉದ್ಭವಕ್ಕೆ ಹೋಗಿದ್ದಾರೆ. ಜನರಲಿ ಅವ್ನು ಹಾಸ್ಪಿಟ್ಲಿಗೆ ಹೋಗೋನೇ ಅಲ್ಲ. ಅವ್ನು ಹೋಗಿದ್ದಾನೆ ಅಂದರೆ ಅವನಿಗೆ ಗೊತ್ತಾಗಿದೆ ಸಿವಿಯರ್ ಇದೆ ಅಂತ ಗೊತ್ತಾಗಿದೆ. ಅವನು ಹೋಗಿದ್ದಾನೆ. ಅವ್ರ ಉದ್ಭವ ಅಲ್ಲಿ ಯಾರೂ ಇಲ್ಲ, ಡಾಕ್ಟರ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಅವರು ಪಾಪ ಅಲ್ಲಿ